ಇನ್ನು ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆಗೆ ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷ ಕಟ್ತೀವಿ. ವಿಜಯಪುರದಲ್ಲಿ ಉಚ್ಚಾಟಿತ ಬಿಜೆಪಿ ಎಂಎಲ್ಎ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ, ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷ ಕಟ್ತೀವಿ. ವಿಜಯಪುರದಲ್ಲಿ ಉಚ್ಚಾಟಿತ ಬಿಜೆಪಿ ಎಂಎಲ್ಎ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳ ರಕ್ಷಣೆಗೆ ಹೊಸ ಪಕ್ಷ ಕಟ್ಟುವ ಅನಿವಾರ್ಯತೆ ಬಂದಿದೆ. ಹೀಗಂತ ವಿಜಯಪುರದಲ್ಲಿ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂಗಳ ರಕ್ಷಣೆಗಾಗಿ ಅನಿವಾರ್ಯವಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಾಗಾಗಿ ಹೊಸ ಪಕ್ಷ ಕಟ್ತೀವಿ, ಹೊಸ ಪಕ್ಷವನ್ನ ಕಟ್ತೀವಿ. ಈ ಮೂಲಕವಾಗಿ ಹೊಸ ಪಕ್ಷ ಕಟ್ಟುವ ಮೂಲಕವಾಗಿ ರೆಬಲ್ಸ್ ನಾಯಕರು ಈಗಾಗಲೇ ಹೇಳಿಕೆ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ, ನಾವು ಬಿಜೆಪಿಯಲ್ಲಿ ಇರ್ತೀವಂತ ಕುಮಾರ್ ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ರು. ಈಗ ಯತ್ನಾಳ್ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ, ಇಲ್ಲ ನಾವು ಹಿಂದೂಗಳ ರಕ್ಷಣೆಗಾಗಿ ಅನಿವಾರ್ಯತೆ ಉಂಟಾಗ್ತಾ ಇದೆ, ಹೊಸ ಪಕ್ಷವನ್ನ ಕಟ್ಟಬೇಕಾಗುತ್ತೆ. ಈಗ ವಿಜಯೇಂದ್ರ ವಿರುದ್ಧ ಸೆಡ್ಡು ಹೊಡೆದು ಯತ್ನಾಳ್ ಬಿಎಸ್ವೈ ಜೊತೆಗೆ ಬಿವೈವಿ ವಿರುದ್ಧ ಮತ್ತೆ ತೊಡೆ ತಟ್ಟಿ ನಿಂತಿದ್ದಾರೆ. ವಿಜಯೇಂದ್ರ ಮಹಾಭ್ರಷ್ಟ, ಲೇವಡಿ ಅಂತ ಈ ಬಾರಿ ಮತ್ತೊಮ್ಮೆ ಲೇವಡಿ ಮಾಡಿದ್ದಾರೆ. ಈಗಾಗಲೇ ವಿಜಯೇಂದ್ರ ವಿರುದ್ಧ ಸಮರವಾಗಿ ಸಾರ್ತಾ ಇದ್ರು. ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ವಿರುದ್ಧವಾಗಿ ಸಮರ ಸಾರ್ತಾ ಇದ್ರು. ಈಗ ಯತ್ನಾಳ್ ಅದೇ ಕಾರಣಕ್ಕಾಗಿ ಉಚ್ಚಾಟನೆಗೊಂಡಿದ್ದಾರೆ 6 ವರ್ಷಗಳ ಕಾಲ. ಆದರೆ ಯತ್ನಾಳ್ ಬಣದವರು ಇಲ್ಲ, ನಾವು ಯತ್ನಾಳ್ ಅವರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಕರೆತರುತ್ತೀವಿ, ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಕೂಡ ಮಾಡ್ತೀವಂತ ಯತ್ನಾಳ್ ಬಣದವರು ಮುಂದಾಗ್ತಾ ಇದ್ದಾರೆ. ಆದರೆ ಯತ್ನಾಳ್ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ಗೆ ಪತ್ರ ಬರೆಯಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಆ ಮುಖಾಂತರವಾಗಿ ನಾನು ಹೈಕಮಾಂಡ್ ಮನವೊಲಿಸುವ ಪ್ರಯತ್ನ ಮಾಡಲ್ಲ, ಬೇಕಿದ್ರೆ ನಮ್ಮ ಬಣದವರು ಮಾಡಲಿ, ನಮ್ಮ ಹಿತರಕ್ಷಕರು ಮಾಡಲಿ ಅನ್ನುವ ಮುಖಾಂತರವಾಗಿ ಹೇಳಿಕೆ ಕೊಟ್ಟಿದ್ರು. ಆದರೆ ನಾನು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಮನವೊಲಿಸುವ ಜೊತೆಗೆ ನನ್ನ ನಿರ್ಧಾರದಲ್ಲಿ ಏನು 6 ವರ್ಷ ನೀವು ಉಚ್ಚಾಟನೆ ಮಾಡಿದ್ದೀರಿ ಅದನ್ನ ಹಿಂಪಡೆಯಿರಿ ಎನ್ನುವ ಮುಖಾಂತರವಾಗಿ ನಾನು ಯಾವುದೇ ರೀತಿಯಾಗಿ ನಾನು ಕೇಳಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಯತ್ನಾಳ್ ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ ಮಾಡ್ತೀವಿ, ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷ ಕಟ್ತೀವಿ, ವಿಜಯಪುರದಲ್ಲಿ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. सर्वतो जय मंगलम अथ संकल्प पूजां च करिष्ये संकल्पयमानामयस्य सन्मान्य श्री